Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸಮಾಜ ವಿಜ್ಞಾನ ತರಗತಿಯನ್ನ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ನಾನ್ ನಿನ್ನೆ ತರಗತಿಯಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೆ? ಎಸ್, ಯಾವುದು ಮಧ್ಯಕಾಲೀನ ಯುರೋಪ್ನ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಎಲ್ರಿಗೂ ಕೂಡ ಅದರ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೊಂಡು ಇವತ್ತು ಅದನ್ನ ನಾವು ಮುಂದುವರಿಸ್ತಾ ಹೋಗೋಣ. 15 ಕ್ವಶನ್ಸ್ 15 ಪ್ರಶ್ನೆಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೆ. 16ನೇ ಪ್ರಶ್ನೆಯಿಂದ ಮುಂದುವರಿಸ್ತಾ ಹೋಗ್ತೀನಿ. ಜೋನ್ ಆಫ್ ಆರ್ಕ್ ಯಾವ ಮಧ್ಯಯುಗೀನ ಘಟನೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಇದೆ. ಇದು ನಾವು ಮಧ್ಯಕಾಲೀನ ಯುರೋಪ್ನ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ ಕನ್ಫ್ಯೂಷನ್ಸ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಅರ್ಥ ಆಗದೆ ಇದ್ರೆ ನೀವು ಡೀಟೇಲ್ ಆಗಿರುವಂತ ತರಗತಿಯನ್ನ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೋವಂತ್ರಿ. ಸರಿ, ದ ಫಸ್ಟ್ ಕ್ರೂಸೇಡ್ ಮೊದಲ ಕ್ರೂಸೇಡ್, ಹಾಗೆ ಕಾಳಿ ಮರಳು ಅಂದ್ರೆ ಬ್ಲಾಕ್ ಡೆತ್, 100 ವರ್ಷಗಳ ಯುದ್ಧ, ಮಹಾ ವಿಭಜನೆ ಅಂತ ಇದೆ. ಹಾಗಾದ್ರೆ ಯಾವ ಘಟನೆಯ ಜೊತೆಗೆ ಜೋನ್ ಆಫ್ ಆರ್ಕ್ ಅವರು ಸಂಬಂಧವನ್ನ ಹೊಂದಿದ್ದಾರೆ? ಪ್ರಶ್ನೆ ಎಲ್ರಿಗೂ ಅರ್ಥ ಆಯ್ತಲ್ಲ? ಎಸ್, ಕಮಾನ್ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಓಕೆ, 100 ವರ್ಷಗಳ ಯುದ್ಧ ಅಂತೇಳಿ ಹೇಳಿದ್ರಿ. ಇನ್ನ ಕೆಲವೊಬ್ರು ಮಹಾ ವಿಭಜನೆ ಅಂತಾನು ಕೂಡ ಹೇಳಿದ್ರಿ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ದ 100 ಇಯರ್ಸ್ ವಾರ್ ಅಂತೇಳಿ ಹೇಳ್ತೀವಿ. ನೋಡಿ, ಸಾಮಾನ್ಯ ರೈತ ಕುಟುಂಬದ ಹುಡುಗಿಯಾಗಿದ್ದಂತ ಜೋನ್ ಆಫ್ ಆರ್ಕ್ ಅವ್ರೇನಿದ್ದಾರೆ, ಧಾರ್ಮಿಕ ದೃಶ್ಯಗಳಿಂದ ಪ್ರೇರಣೆಗೊಳ್ತಾರೆ. ಪ್ರೇರಣೆಗೊಂಡ ನಂತರ ಫ್ರೆಂಚ್ ಸೈನ್ಯಕ್ಕೆ ನಾಯಕತ್ವವನ್ನ ನೀಡಿ ಇಂಗ್ಲಿಷರ ವಿರುದ್ಧ ಕೆಲವು ಪ್ರಮುಖ ಗೆಲುವುಗಳನ್ನ ಕೂಡ ತಂದ್ರು. ಅಂದ್ರೆ ಇವರು ಇದ್ರಿಂದ ಏನಾಗುತ್ತೆ, ಫ್ರೆಂಚರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಈ 100 ಇಯರ್ಸ್ ವಾರ್ ಯಾರ ನಡುವೆ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದೀನಿ. ಇದು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಆಗ್ತಕ್ಕಂತ ಯುದ್ಧ. ಇದು ಯಾವುದು 100 ಇಯರ್ಸ್ ವಾರ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಈ ಫ್ರೆಂಚರ ಆತ್ಮವಿಶ್ವಾಸವನ್ನ ಒಂದು ಪಡ್ಕೊಳ್ಳೋ ರೀತಿ ಇವ್ರು ಮಾಡ್ತಾರೆ ಜೋನ್ ಆಫ್ ಆರ್ಕ್ ಅವರು. ನಂತರ ಅವರನ್ನ ಬಂಧಿಸ್ಬಿಟ್ಟು ದಹಿಸ್ತಾರೆ, ಅಂದ್ರೆ ಅವ್ರನ್ನ ಸುಟ್ಟಾಕ್ಬಿಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ವಾಸ್ ದ ಕನಿಸ್ಟಾ ಅಂದ್ರೆ ಅಥವಾ ರೆಕಾಂಕಿಸ್ಟಾ ಅಂತ ಹೇಳಿ ಕೂಡ ಹೇಳ್ಬೋದು. ಸ್ಪೇನ್ ನ ಮಧ್ಯಯುಗೀನ ಇತಿಹಾಸದಲ್ಲಿ ರೆಕಾಂಕಿಸ್ಟಾ ಅಂದ್ರೆ ಏನು ಅಂತ ಕೇಳಿದ್ದಾರೆ. ರೆಕಾಂಕಿಸ್ಟಾ ಅಂದ್ರೆ ಏನು? ಟ್ರೇಡ್ ಎಕ್ಸ್ಪಾನ್ಷನ್ ಟು ಏಷ್ಯಾ, ಏಷ್ಯಾಕ್ಕೆ ವ್ಯಾಪಾರದ ವಿಸ್ತರಣೆ, ಹಾಗೆ ಮುಸ್ಲಿಂ ಆಳ್ವಿಕೆಯಿಂದ ಐಬೀರಿಯನ್ ಉಪಖಂಡಗಳನ್ನ ಕ್ರೈಸ್ತರು ಮರಳಿ ಗೆದ್ದಂತಹ ಪ್ರಕ್ರಿಯೆ, ಹಾಗೇನೆ ಸ್ಪ್ಯಾನಿಷ್ ಸಾಮಂತರ ಒಳಯುದ್ಧ, ಪ್ರೊಟೆಸ್ಟೆಂಟ್ ಧರ್ಮದ ವಿಸ್ತರಣೆ ಅಂತ ಇದೆ. ಏನಾಗುತ್ತೆ ಉತ್ತರ ಇಲ್ಲಿ? ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಕೊಡಿ. ನಿಮಗೆ ಅದ್ರದ್ದು ಗೊತ್ತಾಗುತ್ತೆ ಏನ್ ಉತ್ತರ ಏನು ಎತ್ತ ಅಂತೇಳಿ. ಸ್ಪೇನ್ ನ ಮಧ್ಯಯುಗೀನ ಇತಿಹಾಸದಲ್ಲಿ ಈ ರೆಕಾಂಕಿಸ್ಟಾ ಅಂತಂದ್ರೆ ಏನು? ಓಕೆ, ರೆಕಾಂಕಿಸ್ಟಾ ಅಂತಂದ್ರೆ ಏನು? ಇದಕ್ಕೆ ಸರಿಯಾದ ಉತ್ತರ ನೀವೆಲ್ಲರೂ ಹೇಳ್ತಾ ಇರೋದು ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್, ಬಿ ಇಸ್ ದ ರೈಟ್ ಆನ್ಸರ್. ಮುಸ್ಲಿಂ ಆಳ್ವಿಕೆಯಿಂದ ಐಬೀರಿಯನ್ ಉಪಖಂಡವನ್ನ ಕ್ರೈಸ್ತರು ಮರಳಿ ಗೆದ್ದಂತಹ ಪ್ರಕ್ರಿಯೆಯನ್ನ ರೆಕಾಂಕಿಸ್ಟಾ ಅಂತ ಹೇಳಿ ಕರೆದ್ರು. ಏನಿದು ರೆಕಾಂಕಿಸ್ಟಾ ಅಂತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈ ರೆಕಾಂಕಿಸ್ಟಾ ಏನಿದೆ 8ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಕೂಡ ದೀರ್ಘಕಾಲ ನಡೆದಂತಹ ಪ್ರಕ್ರಿಯೆ ಇದು. ಉತ್ತರ ಸ್ಪೇನ್ನ ಕ್ರೈಸ್ತ ರಾಜ್ಯಗಳು ಮುಸ್ಲಿಂ ರಾಜ್ಯಗಳಿಂದ ಭೂಭಾಗಗಳನ್ನ ನಿಧಾನವಾಗಿ ಮರಳಿ ಪಡ್ಕೊಳ್ತಾರೆ. 1492ರಲ್ಲಿ ಗ್ರಾನಡಾ ಪತನದಿಂದ ಈ ಪ್ರಕ್ರಿಯೆ ಏನಾಗುತ್ತೆ, ಪೂರ್ಣಗೊಳ್ಳುತ್ತೆ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ಇದು ಈ ಒಂದು ರೆಕಾಂಕಿಸ್ಟ್ ಯಾವಾಗ ಆಗುತ್ತೆ, 8ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಕೂಡ ಆದಂತ ದೀರ್ಘಕಾಲದ ಪ್ರಕ್ರಿಯೆ.
ಇಲ್ಲೇನಾಗತ್ತೆ, ಉತ್ತರ ಸ್ಪೇನ್ ನಲ್ಲಿ ಈ ಕ್ರೈಸ್ತ ರಾಜ್ಯಗಳೇನಿದ್ವು, ಆ ಕ್ರೈಸ್ತ ರಾಜ್ಯಗಳು ಮುಸ್ಲಿಂ ರಾಜ್ಯಗಳಿಂದ ಭೂಭಾಗಗಳನ್ನ ನಿಧಾನವಾಗಿ ಒಂದೊಂದೇ ಪ್ರದೇಶವನ್ನ ಮರಳಿ ಪಡ್ಕೊಳ್ತಾ ಹೋಗ್ತಾರೆ. ಅದಾದ್ಮೇಲೆ 1497ರಲ್ಲಿ ಏನಾಗತ್ತೆ, ಗ್ರಾನಡ ಪತನ ಆಗತ್ತೆ. ಅದಾದ ನಂತರ ರೆಕಾಂಕಿಸ್ಟ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತಾ ಹೋಗುತ್ತೆ. ಅದನ್ನ ರೆಕಾಂಕಿಸ್ಟ ಅಂತೇಳಿ ಕರೆದ್ರು. 12ನೇ ಶತಮಾನದ ನಂತರ ಜನಪ್ರಿಯಗೊಂಡ ಮುಳ್ಳು ಬಿಲ್ಲುಗಳ ಅಂದ್ರೆ ಪಾಯಿಂಟೆಡ್ ಆರ್ಚ್ ಅಂತೇಳಿ ಕರೀತಾರೆ, ಹಾಗೂ ಬಣ್ಣದ ಗಾಜಿನ ದೊಡ್ಡ ಕಿಟಕಿಗಳಿಂದ ಪ್ರಸಿದ್ಧವಾದಂತಹ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ಪ್ರಶ್ನೆ ಇದೆ. ರೋಮನಸ್, ಗಾಥಿಕ್ ಅಥವಾ ಗೋಥಿಕ್ ಅಂತೇಳಿ ಕರಿತೀವಿ, ಬರಾಕ್ ಹಾಗೆ ರೆನೈಸೆನ್ಸ್ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಹನ್ನೆರಡನೇ ಶತಮಾನದ ನಂತರ ಜನಪ್ರಿಯಗೊಂಡಂತಹ ಮುಳ್ಳು ಬಿಲ್ಲುಗಳು ಅಂದ್ರೆ ಪಾಯಿಂಟೆಡ್ ಆರ್ಚ್ ಅಂತ ಹೇಳಿ ಅವುಗಳನ್ನ ಕರೀತಾರೆ. ಹಾಗೆ ಬಣ್ಣದ ಗಾಜಿನ ದೊಡ್ಡ ಕಿಟಕಿಗಳಿಂದ ಪ್ರಸಿದ್ಧವಾದ ವಾಸ್ತುಶಿಲ್ಪ ಶೈಲಿ ಬೆಳೆಯುತ್ತೆ. ಅದನ್ನ ಗೋಥಿಕ್ ಶೈಲಿ ಅಥವಾ ಗಾಥಿಕ್ ಶೈಲಿ ಅಂತ ಹೇಳಿ ಕೂಡ ಕರೀತಾರೆ. ನೋಡಿ, ಪ್ಯಾರಿಸ್ ನಲ್ಲಿ ನೋತ್ರಾ ಧಾಮ್ ಮುಂತಾದಂತಹ ಮಹಾ ಚರ್ಚ್ಗಳಲ್ಲಿ ಏನ್ ಮಾಡ್ತಾರೆ, ಈ ಗೋಥಿಕ್ ಶೈಲಿ ಅಥವಾ ಗಾಥಿಕ್ ಶೈಲಿ ಏನಾಗ್ತದೆ, ಬೆಳೆದ್ ಬರುತ್ತೆ. ಈ ಗಾಥಿಕ್ ಶೈಲಿಯ ಪ್ರಮುಖ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಮುಳ್ಳು ಬಿಲ್ಲುಗಳು, ಈ ಪಾಯಿಂಟೆಡ್ ಆರ್ಚ್ ಗಳು, ಹಾಗೆ ರಿಬ್ಡ್ ವಾಲ್ಟ್, ಫ್ಲೈಯಿಂಗ್ ಬಟ್ರೆಸ್ ಗಳ ಮೂಲಕ ಎತ್ತರದ ಹಗುರವಾದ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇದಕ್ಕೆ ಬೆಳಕ್ ಬರ್ಬೇಕಲ್ವಾ, ಸೊ ಬೆಳಕ್ ಬರ್ಬೇಕು ಅಂತಂದಾಗ ಏನ್ ಮಾಡ್ತಾ ಇದ್ರು, ಬಣ್ಣದ ಗಾಜುಗಳಿನಿಂದ ಬೆಳಕಿನಿಂದ ತುಂಬಿದಂತಹ ಪವಿತ್ರ ವಾತಾವರಣವನ್ನ ಸೃಷ್ಟಿ ಮಾಡತ್ತೆ. ಒಟ್ಟಾರೆ ಇದನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಏನಾದ್ರೂ ಕೇಳಿದ್ರು ಅಂತಂದ್ರೆ ಬರೆಯಕ್ ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಧ್ಯಯುಗೀನ ವಿಶ್ವವಿದ್ಯಾಲಯ ಪದ್ಧತಿಗಳು ಮೊದಲಿಗೆ ಹೆಚ್ಚು ಬೆಳವಣಿಗೆಯಾದ ಪ್ರದೇಶಗಳು ಯಾವ್ಯಾವು? ಭಾರತ ಮತ್ತು ಚೀನಾ, ಉತ್ತರ ಆಫ್ರಿಕಾ ಮತ್ತು ಅರೇಬಿಯಾ, ಬೊಲೋನ್ಯಾ, ಪ್ಯಾರಿಸ್ ಮುಂತಾದ ಇಟಾಲಿಯನ್ ಹಾಗೆ ಫ್ರೆಂಚ್ ನಗರಗಳು, ಮತ್ತೊಂದು ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಇದೆ. ಈ ಮೂರಲ್ಲೇ ನಿಮಗೆ ಉತ್ತರ ಸಿಗುತ್ತೆ ನೋಡಿ. ಮಧ್ಯಯುಗೀನ ವಿಶ್ವವಿದ್ಯಾಲಯ ಪದ್ಧತಿಗಳು ಮೊದಲಿಗೆ ಹೆಚ್ಚು ಬೆಳವಣಿಗೆಯಾದಂತಹ ಪ್ರದೇಶಗಳು ಯಾವ್ಯಾವು? ಓಕೆ, ನಿಮ್ಮೆಲ್ಲರ ಹತ್ರ ಆಪ್ಷನ್ ನಂಬರ್ ಸಿ ಅಂತ ಬರ್ತಿದೆ. ಇಟಾಲಿಯನ್ ಅಂಡ್ ಫ್ರೆಂಚ್ ಸಿಟೀಸ್, ಮತ್ತೆ ಬಲಾನೋ, ಪ್ಯಾರಿಸ್ ಮತ್ತೆ ಇಟಾಲಿಯನ್ ಹಾಗೆ ಫ್ರೆಂಚ್ ನಗರಗಳು, ಇವು ಏನಾಗ್ತಾ ಹೋಗುತ್ತೆ, ಬೆಳಕಿಗೆ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲೇನಾಯ್ತು ಅಂದ್ರೆ ಬೊಲಾನೋ ಅಂದ್ರೆ ಕಾನೂನು, ಪ್ಯಾರಿಸ್ ಧರ್ಮಶಾಸ್ತ್ರ, ಹಾಗೆ ನಂತರದ ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್ ಮುಂತಾದಂತಹ ಮಧ್ಯಯುಗೀನ ವಿಶ್ವವಿದ್ಯಾನಿಲಯಗಳು ಈ ಉನ್ನತ ಶಿಕ್ಷಣದ ಕೇಂದ್ರಗಳಾಗಿತ್ತು. ನಿಮಗೆಲ್ಲ ಗೊತ್ತಿದೆ, ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ ಅಂತ ನಮಗೆಲ್ಲ ಗೊತ್ತಾಗತ್ತೆ. ಅದೇ ತರನೇ ನಾವ್ ಹೇಳ್ತೀವಿ ಯೂನಿವರ್ಸಿಟಿ ಹೆಸರುಗಳು, ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ಸ್ ಅಂತಂದ್ರೆ ತುಂಬಾ ಹಳೆಯ ಮಧ್ಯಕಾಲೀನ ಯುರೋಪ್ ನಲ್ಲಿ ರೆಡಿ ಆದಂತ ವಿಶ್ವವಿದ್ಯಾನಿಲಯಗಳವೆಲ್ಲ. ಈ ಬೊಲೋನಾದಲ್ಲಿ ಕಾನೂನು ವಿಶ್ವವಿದ್ಯಾಲಯ, ಪ್ಯಾರಿಸ್ ನಲ್ಲಿ ಧರ್ಮಶಾಸ್ತ್ರ ವಿಶ್ವವಿದ್ಯಾನಿಲಯ, ಇವೆಲ್ಲ ವಿಶ್ವವಿದ್ಯಾನಿಲಯಗಳನ್ನ ಉನ್ನತ ಶಿಕ್ಷಣಕ್ಕೋಸ್ಕರ ಯಾರಾದ್ರೂ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅವರ ಪ್ರಮುಖ ಕೇಂದ್ರಗಳಾಗಿದ್ವು ಇವೆಲ್ಲ. ಬಹುಪಾಲು ಚರ್ಚ್ನ ಜೊತೆಗೆ ಬಹಳಷ್ಟು ನಿಕಟವಾದಂತ ಸಂಬಂಧವನ್ನ ಕೂಡ ಈ ವಿಶ್ವವಿದ್ಯಾನಿಲಯಗಳು ಹೊಂದಿದ್ವು ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ಮುಂದಿನ ಪ್ರಶ್ನೆಗೆ ಬರೋಣ. ಮಧ್ಯಯುಗೀನ ಯುರೋಪಿನ ಸ್ಕಾಲಸ್ಟಿಸಿಸಂ, ನೋಡಿ ಸ್ಕಾಲಸ್ಟಿಸಿಸಂ ಅಂತ ಹೇಳಿ ಕರೀತಾ ಇದೀವಿ. ಇದು ಯಾವ ಪ್ರಯತ್ನವನ್ನ ಪ್ರತಿನಿಧಿಸ್ತಾ ಹೋಗುತ್ತೆ? ಧರ್ಮವನ್ನ ವಿಜ್ಞಾನದಿಂದ ಬದಲಿಸುವುದು, ಕ್ರೈಸ್ತ ನಂಬಿಕೆಯನ್ನ ಗ್ರೀಕ್ ತತ್ವಶಾಸ್ತ್ರದೊಂದಿಗೆ ಸಂಯೋಜಿಸುವುದು, ಕೇವಲ ಗ್ರೀಕ್ ಗ್ರಂಥಗಳನ್ನ ಉತ್ತೇಜನ ಮಾಡೋದು, ಅರಿಸ್ಟಾಟಲ್ರ ಆಲೋಚನೆಗಳನ್ನ ತಿರಸ್ಕಾರ ಮಾಡುವಂಥದ್ದು ಅಂತ ಇದೆ.
ಓಕೆ, ಏನಾಗತ್ತಪ್ಪ ಉತ್ತರ ಇಲ್ಲಿ? ಕ್ರೈಸ್ತ ನಂಬಿಕೆಯನ್ನ ಗ್ರೀಕ್ ತತ್ವಶಾಸ್ತ್ರದ ಜೊತೆಗೆ ವೆರಿ ಗುಡ್. ಕ್ರೈಸ್ತ ನಂಬಿಕೆ ಏನಿತ್ತು ಅದನ್ನ ಗ್ರೀಕ್ ತತ್ವಶಾಸ್ತ್ರದ ಜೊತೆಗೆ ವಿಲೀನ ಮಾಡ್ಕೊಳ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಲ್ವಾ? ನೋಡಿ, ಈ ಥಾಮಸ್ ಅಕ್ವಿನಾಸ್ ಅವರು ಆಗಿರ್ಬೋದು, ಹಾಗೆ ಈ ಕೆಲವೊಬ್ರು ಪಂಡಿತರು ಅಥವಾ ಸ್ಕಾಲರ್ಸ್ ಅಂತ ಏನ್ ಕರಿತಾ ಇದೀವಿ, ಇವ್ರನ್ನ ನಾವು ಸ್ಕಾಲಸ್ಟಿಕ್, ಅವ್ರ ಚಿಂತನೆ ಮಾಡುವಂತ ಶೈಲಿಗೆ ಸ್ಕಾಲಸ್ಟಿಕಿಸಮ್ ಅಂತ ಹೇಳಿ ಕರೆದ್ವಿ. ಈ ಸ್ಕಾಲಸ್ಟಿಕ್ ಚಿಂತಕರು ಏನ್ ಮಾಡ್ತಾರೆ, ವಿಶೇಷವಾಗಿ ಅರಿಸ್ಟಾಟಲ್ನ ತರ್ಕ ಪದ್ಧತಿಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಅದನ್ನ ಬಳಕೆ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕ್ರೈಸ್ತ ಧರ್ಮಶಾಸ್ತ್ರವನ್ನ ವಿವರಣೆ ಮಾಡ್ಲಿಕ್ಕೆ ಸಮರ್ಥನೆಯನ್ನ ಪ್ರತಿನಿಧಿಸ್ತಾ ಹೋಗ್ತಾರೆ, ಪ್ರಯತ್ನ ಮಾಡ್ತಾ ಹೋಗ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆ ಅವರ ಗುರಿ, ಬುದ್ಧಿ ಹಾಗೆ ನಂಬಿಕೆಗಳನ್ನ ಕೂಡ ಹೊಂದಾಣಿಕೆ ಮಾಡ್ತಾ ಹೋಗ್ತಾರೆ. ಸೊ ನಾವು ಸ್ಕಾಲಕ್ಟಿಸಮ್ ಅಂತ ಹೇಳಿ ಕರೆದಿತ್ತು. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ, ಮಧ್ಯಯುಗೀನ ಯುರೋಪ್ ನಲ್ಲಿ ಸರ್ಫ್ ಎಂದರೆ ಯಾರನ್ನ ಸೂಚಿಸುತ್ತದೆ? ದ ಟರ್ಮ್ ಸರ್ಫ್ ಇನ್ ಮಿಡಿವಲ್ ಯುರೋಪ್ ರೆಫರ್ಸ್ ಟು ಅಂತ ಇದೆ. ಮುಕ್ತ ವ್ಯಾಪಾರಿ, ಹಾಗೇನೆ ಪಟ್ಟಣದ ಕೌಶಲಿಕ, ಭೂಮಿ ಕಟ್ಟಿಕೊಂಡಿದ್ದಂತಹ ಸ್ವತಂತ್ರವಲ್ಲದ ರೈತ, ಉನ್ನತ ಸ್ಥಾನೀಯ ಯೋಧ ಅಂತ ಇದೆ. ಮಧ್ಯಯುಗದ ಯುರೋಪ್ನಲ್ಲಿ ಸರ್ಫ್ ಎಂದರೆ ಯಾರನ್ನ ಸೂಚಿಸುತ್ತದೆ? ಓಕೆ, ಇದಕ್ಕೆ ಭೂಮಿಗೆ ಕಟ್ಟಿಕೊಂಡಿದ್ದ ಸ್ವತಂತ್ರವಲ್ಲದ ರೈತ ಅಂತೇಳಿ ಹೇಳ್ತೀರಾ. ವೆರಿ ಗುಡ್. ಏನಾಗಿತ್ತು ಅಂತಂದ್ರೆ, ಸರ್ಫ್ಗಳು ಮ್ಯಾನರ್ನನ್ನ ಸ್ವತಂತ್ರರಾಗ್ಲಿಕ್ಕೆ, ಸ್ವತಂತ್ರವಾಗಿ ತೊರೆಯಲಿಕ್ಕೆ ಸಾಧ್ಯವಾಗದಂತ ರೈತರಾಗಿದ್ರು. ಅವರು ಲಾರ್ಡ್ ನ ಹೊಲದಲ್ಲಿ ಕೆಲಸವನ್ನ ಮಾಡ್ಬೇಕಾಗಿತ್ತು. ಅರ್ಥ ಆಯ್ತಾ? ಲಾರ್ಡ್ ಅಂತಂದ್ರೆ ಈ ಭೂ ಮಾಲೀಕರು ಏನಿದ್ರು ಅವರ ಹೊಲಗಳಲ್ಲಿ ಇವ್ರು ಕೆಲಸ ಮಾಡ್ಬೇಕಾಗಿತ್ತು. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಬಾಡಿಗೆಯನ್ನ ಕೂಡ ಪಾವತಿ ಮಾಡ್ಬೇಕಾದಂತ ಪರಿಸ್ಥಿತಿ ಇವರಿಗಿತ್ತು. ಹಾಗೆ ಅವರಿಗೆ ರಕ್ಷಣೆಯ ಜೊತೆಗೆ ಕೆಲವೊಂದು ಭೂಮಿಯನ್ನ ಕೂಡ ಅವರಿಗೆ ಮೀಸಲು ನೀಡ್ಬೇಕಾಗಿತ್ತು. ಅಂತ ಪರಿಸ್ಥಿತಿ ರೈತರದ್ದಾಗಿತ್ತು ಆ ಸಂದರ್ಭದಲ್ಲಿ. ಕಂಪ್ಲೀಟ್ಲಿ ಒಂಥರ ಗುಲಾಮ ವ್ಯವಸ್ಥೆ ಅಂತಾನೆ ಇದನ್ನ ನಾವು ರೆಕಗ್ನೈಸ್ ಮಾಡ್ಬೋದು, ಅದರಲ್ಲಿ ನೋ ಡೌಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೋಪರ್ಸ್ ಜುರಿಸ್ ಸಿವಿಲಿಸ್ ಎನ್ನುವ ಪ್ರಸಿದ್ಧ ಸಂಕಲನದಲ್ಲಿ ರೋಮನ್ ಕಾನೂನಿನ ಬಹುಭಾಗವನ್ನ ಉಳಿಸಿಕೊಂಡ ಮಧ್ಯಯುಗೀನ ಸಾಮ್ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ವಿಚ್ ಮಿಡಿವಲ್ ಎಂಪೈರ್ ಪ್ರಿಸರ್ವ್ಡ್ ಮಚ್ ಆಫ್ ರೋಮನ್ ಲಾ ಇನ್ ಅ ಫೇಮಸ್ ಕಲೆಕ್ಷನ್ ಕಾಲ್ಡ್ ಕಾರ್ಪಸ್ ಜುರಿಸ್ ಸಿವಿಲಿಸ್ ಅಂತ ಇದೆ. ಫ್ರಾಂಕ್ ಸಾಮ್ರಾಜ್ಯ, ಬೈಜಾಂಟೈನ್ ಸಾಮ್ರಾಜ್ಯ, ಹೋಲಿ ರೋಮನ್ ಸಾಮ್ರಾಜ್ಯ, ಒಟೋಮನ್ ಸಾಮ್ರಾಜ್ಯ ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಟಫ್ ಅಂತ ಅನ್ಸ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬೈಜಾಂಟೈನ್ ಸಾಮ್ರಾಜ್ಯ ಅಂತ ಬಂತು. ಸರಿ ಇದೆ. ಚಕ್ರವರ್ತಿಗಳಾದಂತ ಜಸ್ಟಿನಿಯನ್ ಅವರ ಕಾಲದಲ್ಲಿ ಬೈಜಾಂಟೈನ್ ಸಾಮ್ರಾಜ್ಯ ರೋಮನ್ ಕಾನೂನನ್ನ ಕೋರ್ಪಸ್ ಜುರಿಸ್ ಸಿವಿಲಿಸ್ ಅಂತಕ್ಕಂತ ಸಂಕಲನದಲ್ಲಿ ಸವಿವರವಾಗಿ ಸಂಹಿತಗೊಳಿಸ್ತಾ ಹೋಗ್ತಾರೆ. ನಂತರ ಏನ್ ಮಾಡಿದ್ರು, ಯುರೋಪ್ನ ಅನೇಕ ಕಾನೂನು ವ್ಯವಸ್ಥೆಗಳು ಇದ್ರ ಜೊತೆಗೆ ಪ್ರೇರಿತ ಆಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಈ ಜಸ್ಟಿನಿಯನ್ ಅನ್ನೋನು ಒಬ್ಬ ಚಕ್ರವರ್ತಿ. ಸೊ ಅವನ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬೈಜಾಂಟೈನ್ ಸಾಮ್ರಾಜ್ಯ ಇತ್ತು. ಆ ಬೈಜಾಂಟೈನ್ ಸಾಮ್ರಾಜ್ಯ ಏನ್ ಮಾಡ್ತಾ ಇತ್ತು ಅಂದ್ರೆ ರೋಮನ್ ಅಲ್ಲಿ ಇದ್ದಂತಹ ಕಾನೂನು ವ್ಯವಸ್ಥೆ ಯಾವುದು, ಕೋರ್ಪಸ್ ಜುರಿಸ್ ಸಿವಿಲಿಸ್ ಅಂತಕ್ಕಂತ ಒಂದು ಕಾನೂನನ್ನ ಅವರು ಸಂಕಲನದಲ್ಲಿ
ಸವಿವರವಾಗಿ ಸಂಹಿತಗೊಳಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಬೈಜಾಂಟೈನ್ ಸಾಮ್ರಾಜ್ಯ ಯಾರ ಕಾಲದಲ್ಲಿ? ಜಸ್ಟಿನಿಯನ್ ಕಾಲದಲ್ಲಿ. ನಂತರ ಏನ್ ಮಾಡ್ತಾರೆ, ಯುರೋಪ್ ಕಂಟ್ರಿಗಳಲ್ಲೆಲ್ಲ ಆ ಕಾನೂನು ವ್ಯವಸ್ಥೆಗಳು ಏನ್ ರಚನೆ ಮಾಡಿದ್ರೆ, ಈಗ ನಮ್ಮ ಸಂವಿಧಾನ ರಚನೆ ಮಾಡುವಾಗ ಬೇರೆ ಬೇರೆ ದೇಶಗಳಿಂದ ನಾವು ಆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದೀವಲ್ಲ, ಅದೇ ತರನೇ ಇದಕ್ಕೂ ಕೂಡ ಒಂಥರ ಕಾನೂನು ವ್ಯವಸ್ಥೆಗಳಿಗೆ ಪ್ರೇರೇಪಣೆಯನ್ನ ಕೊಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೀಗಿದೆ, ಇನ್ವೆಸ್ಟಿಚರ್ ವಿವಾದ ಮುಖ್ಯವಾಗಿ ಯಾವ್ದಕ್ ಸಂಬಂಧಪಟ್ಟಿದೆ? ಕರೆಕ್ಟ್ ಆಗಿ ಆಪ್ಷನ್ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸಾಮಂತರ ನಡುವೆ ಭೂ ಹಂಚಿಕೆ, ಹಾಗೆ ಬಿಷಪ್ಗಳನ್ನ ನೇಮಿಸುವ ಹಕ್ಕು ಪೋಪ್ಗೆ ಅಥವಾ ರಾಜರಿಗೆನೆಂಬ ವಾದ, ಮಠಗಳ ಸ್ವಾಮ್ಯ, ವ್ಯಾಪಾರ ಮಾರ್ಗಗಳ ಒಂದು ಮೇಲಿನ ನಿಯಂತ್ರಣ ಅಂತ ಇದೆ. ಈ ಇನ್ವೆಸ್ಟಿಚರ್ ವಿವಾದ ಅಂತ ಅನ್ನೋದು ಯಾವ್ದಕ್ ಸಂಬಂಧಪಟ್ಟಿದೆ? ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದೆ, ಆಪ್ಷನ್ ನಂಬರ್ ಬಿ, ಬಿಷಪ್ಗಳನ್ನ ನೇಮಕ ಮಾಡುವಂತ ಹಕ್ಕು ಪೋಪ್ಗೆ ಅಥವಾ ರಾಜರಿಗೆನೆಂಬ ವಾದ. ನೋಡಿ, 11 ಮತ್ತೆ 12ನೇ ಶತಮಾನಗಳಲ್ಲಿ ಏನಾಗುತ್ತೆ, ಪೋಪ್ಗಳು ಮತ್ತೆ ಜರ್ಮನ್ ಚಕ್ರವರ್ತಿಗಳು ಲೇ ಇನ್ವೆಸ್ಟಿಚರ್ ಕುರಿತು ಘರ್ಷಣೆಗಿಳಿತಾರೆ. ಏನಪ್ಪಾ ಅಂತಂದ್ರೆ, ಧರ್ಮಗುರುಗಳಾದಂತ ಬಿಷಪ್ಸ್, ಈ ಬಿಷಪ್ಸ್ ಗಳೆಲ್ಲರೂ ಕೂಡ ಧರ್ಮಗುರುಗಳು ಅಂತ ಗುರುತಿಸ್ತೀವಿ. ಇವರು ಈ ಬಿಷಪ್ಗಳನ್ನ ನೇಮಕ ಮಾಡುವಂತ ಹಕ್ಕು ಲೌಕಿಕ ರಾಜರಿಗೆ ಇದೆಯೇ? ಈ ಲೌಕಿಕ ರಾಜರು ಅಂತಂದ್ರೆ ಈ ಸಾಮ್ರಾಜ್ಯಗಳನ್ನ ಆಳ್ವಿಕೆ ಮಾಡುವಂತ ರಾಜರು, ಅವರಿಗೆ ಈ ಬಿಷಪ್ಗಳನ್ನ ನೇಮಕ ಮಾಡುವಂತ ಹಕ್ಕಿದೆನಾ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆ. ಇದು ಚರ್ಚ್ ಮತ್ತೆ ರಾಜ್ಯದ ನಡುವಿನ ಅಧಿಕಾರದ ಹೋರಾಟದ ಒಂದು ಸ್ಪಷ್ಟವಾದಂತ ಉದಾಹರಣೆ ಅಂತ ಹೇಳಿ ನಾವ್ ಇದನ್ನ ಕರಿತಾ ಇದೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹ್ಯಾನ್ಸಿಯಾಟಿಕ್ ಲೀಗ್ ಅಂದ್ರೆ ಏನನ್ನ ಸೂಚಿಸುತ್ತೆ ಅಂತ ಕೇಳಿದಾರೆ. ಕ್ರೂಸೇಡರ್ ರಾಜ್ಯಗಳ ಒಕ್ಕೂಟ, ಉತ್ತರ ಜರ್ಮನ್ ಹಾಗೂ ಬಾಲ್ಟಿಕ್ ಪಟ್ಟಣಗಳ ವ್ಯಾಪಾರ ಒಕ್ಕೂಟ, ಯೋಧರ ಸಂಘ, ರೈತರ ಬಂಡಾಯ ಅಂತ ಇದೆ. ಹ್ಯಾನ್ಸಿಯಾಟಿಕ್ ಲೀಗ್ ಅಂದ್ರೆ ಏನನ್ನ ಸೂಚಿಸುತ್ತೆ? ಯೋಚನೆ ಮಾಡಿ ಆನ್ಸರ್ ಕೊಡಿ. ನಿಮ್ಮೆಲ್ಲರ ಉತ್ತರ ಆಲ್ಮೋಸ್ಟ್ ಆಪ್ಷನ್ ನಂಬರ್ ಬಿ ಅಂತ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾಕೆ ಗೊತ್ತಾ, ಉತ್ತರದ ಜರ್ಮನ್ ಹಾಗೂ ಬಾಲ್ಟಿಕ್ ಪಟ್ಟಣಗಳ ವ್ಯಾಪಾರ ಒಕ್ಕೂಟವನ್ನ ಹ್ಯಾನ್ಸಿಯಾಟಿಕ್ ಲೀಗ್ ಅಂತ ಹೇಳಿ ಕರೀತಾರೆ ಅಲ್ವಾ. ಇದ್ರ ಬಗ್ಗೆ ಇನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಹ್ಯಾನ್ಸಿಯಾಟಿಕ್ ಲೀಗ್ ಬಾಲ್ಟಿಕ್ ಮತ್ತೆ ಉತ್ತರ ಸಮುದ್ರದ ಸುತ್ತಲಿರ್ತಕ್ಕಂತ ಅನೇಕ ಜರ್ಮನ್ ಹಾಗೂ ಇತರ ಪಟ್ಟಣಗಳ ವ್ಯಾಪಾರದ ಒಕ್ಕೂಟವನ್ನ ಹ್ಯಾನ್ಸಿಯಾಟಿಕ್ ಲೀಗ್ ಅಂತ ಕರಿತಾ ಇದ್ರು. ಹಾಗಾದ್ರೆ ಈ ಪಟ್ಟಣಗಳಲ್ಲಿ ಏನೆಲ್ಲ ವ್ಯಾಪಾರಗಳನ್ನ ಮಾಡ್ತಾ ಇದ್ರು? ಧಾನ್ಯ, ಮರ, ಮೀನು, ಈ ಮುಂತಾದಂತಹ ವಸ್ತುಗಳ ವ್ಯಾಪಾರವನ್ನ ನಿಯಂತ್ರಣ ಮಾಡ್ತಕ್ಕಂತ ಒಂದು ಪ್ರಭಾವಶಾಲಿಯಾದಂತಹ ಜಾಲ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ಓಕೆ, ಮುಂದಿನ ಪ್ರಶ್ನೆ ಬಂದು ಹೀಗಿದೆ. 25ನೇ ಪ್ರಶ್ನೆ ನಿಮ್ಗೋಸ್ಕರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 1066ರಲ್ಲಿ ಇಂಗ್ಲೆಂಡ್ ಅನ್ನ ನಾರ್ಮನ್ಸ್ಗಳು ಗೆಲ್ಲಲು ಕಾರಣವಾದಂತಹ ಯುದ್ಧ ಯಾವುದು? ಪೂರ್ ಯುದ್ಧ, ಹಾಗೆ ಹೇಸ್ಟಿಂಗ್ಸ್ ಯುದ್ಧ, ಏಜಿಮ್ ಕೋಟ್ ಯುದ್ಧ, ಪಾಯ್ಟಿಯರ್ ಯುದ್ಧ ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಮಾಡಿ. ಓಕೆ, 1066ರಲ್ಲಿ ಇಂಗ್ಲೆಂಡ್ ಅನ್ನ ನಾರ್ಮನ್ಗಳು ಗೆಲ್ಲಿಕ್ಕೆ ಕಾರಣವಾದಂತ ಯುದ್ಧ ಬಂದ್ಬಿಟ್ಟು ಹೇಸ್ಟಿಂಗ್ಸ್ ಯುದ್ಧ ಅಂತ ಹೇಳಿ ಕರಿತೀವಿ. ಈ ಹೇಸ್ಟಿಂಗ್ಸ್ ಯುದ್ಧದಲ್ಲಿ ಏನಾಗುತ್ತೆ, ನಾರ್ಮಂಡಿಯ ಡ್ಯೂಕ್
ವಿಲಿಯಂ ಇಂಗ್ಲಿಷ್ ರಾಜನಾದಂತ ಹೆರೋಲ್ಡ್ ರನ್ನ ಸೋಲಿಸ್ತಾರೆ. ನಾರ್ಮಂಡಿಯ ಡ್ಯೂಕ್ ಏನ್ ಮಾಡ್ತಾನೆ, ವಿಲಿಯಂ ಇಂಗ್ಲಿಷ್ ರಾಜನಾದಂತ ಹೆರೋಲ್ಡ್ ರನ್ನ ಸೋಲಿಸ್ತಾನೆ. ನಂತರ ಇಂಗ್ಲೆಂಡ್ ನ ರಾಜನಾಗಿ ನಾರ್ಮನ್ ಫ್ರೆಂಚ್ ಸಂಸ್ಕೃತಿ ಹಾಗೆ ಹೊಸ ಜಮೀನ್ದಾರಿಕೆ ವಿನ್ಯಾಸಗಳನ್ನ ಕೂಡ ಇಂಗ್ಲೆಂಡ್ ಗೆ ತರ್ತಾನೆ. ಅವಾಗಿಂದ ನಾರ್ಮನ್ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿಂದಾನೇ ಶುರು ಮಾಡೋದು ಅಲ್ವಾ. ವಿಲಿಯಂ ದಿ ಕಾಂಕರರ್ ಅವರ ಆದೇಶದ ಅಡಿಯಲ್ಲಿ ತಯಾರಿಸಲ್ಪಟ್ಟಂತಹ ಡೂಮ್ಸ್ಡೇ ಬುಕ್ ಮುಖ್ಯವಾಗಿ ಏನಿತ್ತು ಅಂತ ಕೇಳಿದ್ದಾರೆ. ವಿಲಿಯಂ ದಿ ಕಾಂಕ್ವರರ್ ಅಂತ ಒಂದು ಆದೇಶ ತರ್ತಾರೆ. ಆ ಆದೇಶದ ಅಡಿಯಲ್ಲಿ ಒಂದು ಬುಕ್ ಅನ್ನ ತಯಾರು ಮಾಡ್ತಾರೆ, ಡೂಮ್ಸ್ ಡೇ ಅಂತ ಹೇಳಿ. ಅದ್ರೊಳಗೆ ಏನಿತ್ತು ಅಂತ ಪ್ರಶ್ನೆ ಇದೆ. ಧಾರ್ಮಿಕ ಗ್ರಂಥನ ಅದು, ಅಥವಾ ಇಂಗ್ಲೆಂಡ್ ನ ಭೂಸ್ವಾಮ್ಯ ಮತ್ತು ಸಂಪನ್ಮೂಲಗಳ ವಿವರವಾದಂತಹ ಲೆಕ್ಕದ ಪುಸ್ತಕ, ಕಾನೂನು ಸಂಹಿತೆ ಹಾಗೆ ಕ್ರೂಸೇಡ್ಗಳ ಇತಿಹಾಸ ಅಂತ ಇದೆ. ಎಸ್ ಕಮಾನ್ ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಎಸ್, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ ಬಿ ಅಂತ ಬಂದಿರುತ್ತೆ. ವೆರಿ ಗುಡ್ ಆನ್ಸರ್. ಇಂಗ್ಲೆಂಡ್ ನ ಭೂಸ್ವಾಮ್ಯ ಮತ್ತು ಸಂಪನ್ಮೂಲಗಳ ವಿವರವಾದಂತಹ ಲೆಕ್ಕ ಪುಸ್ತಕ 1086ರಲ್ಲಿ ಡೂಮ್ಸ್ಡೇ ಬುಕ್ ದೊಡ್ಡ ಮಟ್ಟದ ಸಮೀಕ್ಷೆ ಇದು. ಯಾರಿಗೆ ಯಾವ ಭೂಮಿ, ಅದರ ಮೌಲ್ಯ ಏನು, ಸಂಪನ್ಮೂಲಗಳ ವಿವರಗಳನ್ನ ಕೂಡ ದಾಖಲು ಮಾಡುತ್ತೆ ಈ ಡೂಮ್ಸ್ಡೇ ಬುಕ್. ಇದ್ರಿಂದ ಏನಾಯ್ತು, ರಾಜನಿಗೆ ಎಷ್ಟು ಯಾವ ಭೂಮಿಗೆ ಯಾವ ರೀತಿ ತೆರಿಗೆಯನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ನಿಗದಿ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಹಾಗೆ ತನ್ನ ರಾಜ್ಯವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಹಾಯ ಆಗತ್ತೆ. ಯಾವಾಗ್ಲೂ ಕೂಡ ಟ್ಯಾಕ್ಸ್ ಗಳನ್ನ ಕಲೆಕ್ಷನ್ಸ್ ಮಾಡೋದ್ರಿಂದ ಈ ರಾಜ್ಯವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುವಂತಹ ಒಂದು ಯೋಜನೆ ಅಂತಾನೆ ಇದನ್ನ ನಾವು ಗುರುತಿಸಬಹುದು. ಮುಂದಿನ ಪ್ರಶ್ನೆಗೆ ಬರೋಣ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಒಂದೇ ಸಲ ನಿಮ್ಗೆ ಅರ್ಥ ಆಗ್ಬೇಕು ಅಂತಲ್ಲ, ಇದನ್ನ ಮತ್ತೆ ರಿವಿಷನ್ ಮಾಡ್ತಾ ಹೋಗಿ, ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ಗೆ. ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 962ರಲ್ಲಿ ಹೋಲಿ ರೋಮನ್ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಸಾಮಾನ್ಯವಾಗಿ ನಾವ್ ಯಾರನ್ನ ಕರಿತೇವೆ? ಫಸ್ಟ್ ಓಟೋ, ಶಾರ್ಲಮೆನ್, ಸೆಕೆಂಡ್ ಹೆನ್ರಿ, ಫಿಲಿಪ್ ಅಂದ್ರೆ ಥರ್ಡ್ ಫಿಲಿಪ್ ಅಂತ ಇದೆ. ದ್ವಿತೀಯ ಫಿಲಿಪ್, ಸೆಕೆಂಡ್ ಫಿಲಿಪ್. ಇದಕ್ಕೆ ಆಪ್ಷನ್ ನಂಬರ್ 1 ಆಗುತ್ತೆ, ಫಸ್ಟ್ ಓಟೋ ಅಂತೇಳಿ. ಜರ್ಮನ್ಗಳ ಅರಸನಾಗಿದ್ದಂತ ಫಸ್ಟ್ ಓಟೋ ಏನಿದಾನೆ, ಇವನು 962ರಲ್ಲಿ ಪೋಪ್ ಚಕ್ರವರ್ತಿಯಾಗಿ ಅಭಿಷೇಕವನ್ನ ಮಾಡಿಸ್ಕೊಳ್ತಾನೆ, ಮೀನ್ಸ್ ಪಟ್ಟಕ್ಕೇರ್ತಾನೆ. ಇದನ್ನೇ ನಂತರ ಮಧ್ಯ ಯುರೋಪ್ ನಲ್ಲಿ ಹೋಲಿ ರೋಮನ್ ಸಾಮ್ರಾಜ್ಯ ಅಂತ ಹೇಳಿ ಕರೆಯಲಾದಂತಹ ಒಂದು ಸಾಮ್ರಾಜ್ಯ. ಹಾಗೆ ಇಲ್ಲಿಂದಾನೇ ಪ್ರಾರಂಭ ಆಯ್ತು ಅಂತೇಳಿ ನಾವೆಲ್ಲ ರೆಕಗ್ನೈಸ್ ಮಾಡ್ತಾ ಇದೀವಿ. ಓಕೆ, 28ನೇ ಪ್ರಶ್ನೆಗೆ ಹೋಗೋಣ. ಫ್ರೆಂಚ್ ಚಾಂಪೇನ್ ಪ್ರದೇಶದಂತಹ ಮಧ್ಯಯುಗೀನ ಮೇಳಗಳು ಯಾವ ಕಾರಣಕ್ಕೆ ಮಹತ್ವದ್ದಾಗಿದೆ ಅಂತ ಕೇಳಿದ್ದಾರೆ. ಮಿಡಿವಲ್ ಫೇರ್ಸ್, ಕೆಲವೊಂದು ಫೇರ್ಸ್ ಗಳನ್ನ ಮಾಡ್ತಾ ಇದ್ರು, ಜಾತ್ರೆಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಫ್ರೆಂಚ್ ಚಾಂಪೇನ್ ಆಗಿರ್ಬೋದು, ಈ ತರ ಮೇಳಗಳು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರು ಅವರು? ಕೇವಲ ಧಾರ್ಮಿಕ ಜಾತ್ರೆಗಳಾಗಿದ್ವಾ, ಅಥವಾ ದೂರದ ವ್ಯಾಪಾರದ ಪ್ರಮುಖ ಕೇಂದ್ರಗಳು ಕೂಡ ಆಗಿದ್ವಾ, ಸೈನಿಕ ತರಬೇತಿಯ ಸ್ಥಳ ಆಗಿದ್ವು, ಸ್ಥಳೀಯ ಮಾರುಕಟ್ಟೆಗಳನ್ನ ಶಾಶ್ವತವಾಗಿ ಬದಲಾವಣೆ ಮಾಡ್ತವೆ? ಏನು ಹಾಗಾದ್ರೆ ಇದಕ್ಕೆ ಉತ್ತರ?
ಎಸ್. ಇಲ್ಲಿ ಇದೇನಾಗಿದ್ವಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ದೂರದ ವ್ಯಾಪಾರದ ಒಂದು ಪ್ರಮುಖ ಕೇಂದ್ರಗಳಾಗಿದ್ವು ಅವೆಲ್ಲ ಅಲ್ವಾ. ನೋಡಿ, ಇಲ್ಲಿ ಇಟಲಿ ಆಗಿರ್ಬೋದು, ಫ್ಲಾಂಡರ್ಸ್ ಆಗಿರ್ಬೋದು, ಜರ್ಮನಿ, ಸ್ಪೇನ್ ಈ ಮುಂತಾದಂತಹ ಪ್ರದೇಶಗಳ ವ್ಯಾಪಾರಿಗಳು ಸೇರಿ ಬಟ್ಟೆ, ಸುವಾಸನೆ ದ್ರವ್ಯಗಳು ಅಂದ್ರೆ ಸೆಂಟ್ಸ್ ಅಂತ ಹೇಳಿ ಕರಿತೀವಲ್ಲ ಅವು, ಲೋಹಗಳಾಗಿರ್ಬೋದು, ಬೇರೆ ಬೇರೆ ಸರಕುಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ರು. ಇದರಿಂದ ವಿವಿಧ ಪ್ರದೇಶಗಳ ಆರ್ಥಿಕತೆ ಮತ್ತೆ ಅದೆಲ್ಲವೂ ಕೂಡ ಪರಸ್ಪರ ಸಂಪರ್ಕ ಆಗ್ತಾ ಹೋಗುತ್ತೆ. ಈ ತರ ಮೇಳಗಳನ್ನ ಮಾಡ್ತಾ ಇದ್ರು ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಧ್ಯಕಾಲದ ಯುರೋಪ್ನಲ್ಲಿ ಸ್ವಯಂ ಆಡಳಿತ ಹೊಂದಿ ವಿಶೇಷ ಪತ್ರ ಪಡೆದಂತಹ ಪಟ್ಟಣ ಅಥವಾ ನಗರವನ್ನ ಯಾವ ಪದದಿಂದ ಕರೆಯಲಾಗುತ್ತಿತ್ತು? ಮ್ಯಾನರ್, ಕಮ್ಯೂನ್, ಅಬ್ಬೆ, ಪೀಪ್. ಮಧ್ಯಯುಗದ ಯುರೋಪ್ನಲ್ಲಿ ಸ್ವಯಂ ಆಡಳಿತವನ್ನ ಹೊಂದಿ ವಿಶೇಷ ಪತ್ರವನ್ನ ಪಡೆದಂತಹ ಪಟ್ಟಣ ಅಥವಾ ನಗರವನ್ನ ಯಾವ ಪದದಿಂದ ಕರೆಯಲಾಗ್ತಾ ಇತ್ತು? ಏನಂತ ಕರಿತಾ ಇದ್ರ ಅದನ್ನ? ಎಸ್, ಇದನ್ನ ನಾವು ಕಮ್ಯೂನ್ ಅಂತ ಹೇಳಿ ಕರಿತಾ ಇದ್ರು. ಸೊ ಕಮ್ಯೂನ್ ಅಂತಂದ್ರೆ ತನ್ನ ಪ್ರಜೆಗಳು ಸ್ವಯಂ ಆಡಳಿತ, ಮಾರುಕಟ್ಟೆ ಹಕ್ಕು, ಕೆಲವೊಂದು ಕಾನೂನು ಸ್ವತಂತ್ರಗಳನ್ನ ಪಡೆದಂತಹ ಪಟ್ಟಣ. ಇವುಗಳನ್ನ ಕೆಲವು ವೇಳೆ ಲಾರ್ಡ್ ಗಳಿಂದ ಹಣ ಕೊಟ್ಟು, ಕೆಲವೊಂದ್ ವೇಳೆ ಹೋರಾಟದ ಮೂಲಕನೂ ಕೂಡ ಇವ್ರು ಪಡ್ಕೊಂಡಿದ್ರು. ಅಂದ್ರೆ ಕಮ್ಯೂನ್ ಅಂದ್ರೆ ತನ್ನ ಪ್ರಜೆಗಳೇನಿದ್ರು ಸ್ವಯಂ ಆಡಳಿತ, ಅವ್ರಿಗೆ ಮಾರುಕಟ್ಟೆ ಮಾಡುವಂತ ಹಕ್ಕು ಎಲ್ಲವೂ ಕೂಡ ಅವ್ರಿಗಿತ್ತು. ನೋಡಿ, 1995ರಲ್ಲಿ ನೋಡಿ, ವಿಚ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಪೋಪ್ ಅರ್ಬನ್ ಸೆಕೆಂಡ್ in 1095 called Christians to join the first crusade. 1995ರಲ್ಲಿ ಪೋಪ್ ಅರ್ಬನ್ ದ್ವಿತೀಯರು ಪ್ರಕಟಿಸಿದಂತಹ ಕ್ರೈಸ್ತರನ್ನ ಮೊದಲ ಕ್ರುಸೆಡ್ಗೆ ಸೇರ್ಲಿಕ್ಕೆ ಆಹ್ವಾನಿಸಿದಂತಹ ದಸ್ತಾವೇಜು ಅಥವಾ ಕಾರ್ಯ ಏನು ಅಂತ ಕೇಳಿದ್ದಾರೆ. ಮ್ಯಾಗ್ನಾ ಕಾರ್ಟಾ, ಉನಮ್ ಸ್ಯಾಂಕ್ಟಮ್ ಪಾಪಲ್ ಬುಲ್, ಹಾಗೆ ಕ್ಲರ್ಮಾಂಟ್ ನಲ್ಲಿ ಮಾಡಿದಂತ ಭಾಷಣ, ವರ್ಮ್ಸ್ ಆದೇಶ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಸಿ ಆಗುತ್ತೆ. ಕ್ಲರ್ಮಾಂಟ್ ನಲ್ಲಿ ಮಾಡಿದಂತ ಭಾಷಣ. ಈ ಕ್ಲರ್ಮಾಂಟ್ ನಲ್ಲಿ ಒಂದ್ ಸಭೆ ಆಗುತ್ತೆ. ಅಲ್ಲಿ ಪೋಪ್ ಅರ್ಧನ್ ಅಂದ್ರೆ ಸೆಕೆಂಡ್ ಪೋಪ್ ಅರ್ಧನ್ ಅವರು ಪ್ರಸಿದ್ಧವಾದಂತ ಭಾಷಣವನ್ನ ಮಾಡ್ತಾರೆ. ಯೋಧರು ಸಾಮಂತರನ್ನ ಪವಿತ್ರ ಭೂಮಿ ಮರಳಿ ಪಡಿಲಿಕ್ಕೆ ಯುದ್ಧಕ್ಕೆ ಹೋಗುವಂತೆ ಕೋರ್ತಾರೆ. ಹಾಗೆ ಅವರಿಗೆ ಆಧ್ಯಾತ್ಮಿಕ ಫಲಗಳ ಭರವಸೆಯನ್ನ ಕೂಡ ನೀಡ್ತಾರೆ. ಈಗ ಕ್ರೈಸ್ತ ಮಿಷನರೀಸ್ ಅಂತ ಹೇಳ್ಬೋದು, ಪೋಪ್ ಗಳು ಏನ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಉನ್ನತವಾದ ಮೋಟಿವೇಶನ್ಸ್ ಗಳನ್ನ ಕೊಡೋದ್ರ ಮೂಲಕ ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ಳಿ ಅಂತ ಹೇಳಿ ಒಂದು ಉನ್ನತವಾದಂತ ಭಾಷಣವನ್ನ ಇವ್ರು ಮಾಡ್ತಾರೆ. ಯಾರು? ಅರ್ಧನ್, ಸೆಕೆಂಡ್ ಅರ್ಧನ್ ಪೋಪ್ ಅಂತ ಹೇಳಿ ಇವರನ್ನ ಗುರುತಿಸ್ತೀವಿ. ಓಕೆ, ಇದಿಷ್ಟು ಆಗಿತ್ತು ಇವತ್ತಿನ ತರಗತಿ. ಇನ್ನೊಂದಷ್ಟು ಕ್ವಶನ್ಸ್ ಗಳಿದೆ, ಅದನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ಡಿಸ್ಕಸ್ ಮಾಡುವ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಟೇಕ್ ಕೇರ್. ಬೈ ಬೈ.